ನಮಸ್ಕಾರ. ಭಗವದ್ಗೀತೆಯ 7ನೇ ಅಧ್ಯಾಯದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅನ್ಕೊಂಡಿದ್ದೀವಿ. ನಮಸ್ಕಾರ. ಹೌದು, 6ನೇ ಅಧ್ಯಾಯದ ಕೊನೆಗೆ ಉತ್ತಮ ಯೋಗಿಯ ಬಗ್ಗೆ ಕೇಳಿದ್ವಿ. ಈಗ ಸ್ವತಃ ಭಗವಂತನೇ ತನ್ನ ನಿಜ ಸ್ವರೂಪವನ್ನ ಹೇಗೆ ತಿಳಿಸ್ತಾನೆ ಅನ್ನೋದನ್ನ ನೋಡೋಣ. ಹೌದು, ಅಂದ್ರೆ ಎಲ್ಲವೂ ಭಗವಂತನೇ ಆಗಿದ್ರೆ ನಮಗದು ಯಾಕೆ ನೇರವಾಗಿ ಅನುಭವಕ್ಕೆ ಬರೋದಿಲ್ಲ? ಆ ನಿಜ ಸ್ವರೂಪ ಅಂದ್ರೆ ಏನು? ಸರಿ, 7ನೇ ಅಧ್ಯಾಯ ಶುರುವಾಗೋದೇ ಈ ಪ್ರಶ್ನೆಗೆ ಉತ್ತರ ಕೊಡೋ ಥರ. ಮೊದಲನೇ ಶ್ಲೋಕದಲ್ಲೇ ಕೃಷ್ಣ ಅರ್ಜುನನಿಗೆ ಅಂದ್ರೆ ಸಾಧಕನಿಗೆ ಹೇಳ್ತಾನೆ, ಮಯ್ಯಾಸಕ್ತ ಮನಃ ಅಂದ್ರೆ ನನ್ನಲ್ಲೇ ಮನಸ್ಸಿಟ್ಟು, ಮದಾಶ್ರಯ ನನ್ನನ್ನೇ ಆಶ್ರಯಿಸಿ, ಸಂಶಯ ಇಲ್ಲದೆ ನನ್ನ ಪೂರ್ಣ ಸ್ವರೂಪವನ್ನ ತಿಳಿಯಿ ಅಂತ. ಓ, ಅಂದ್ರೆ ಬೇರೆ ದಾರಿಗಳನ್ನ ಬಿಟ್ಟು ನೇರವಾಗಿ ಭಗವಂತನನ್ನೇ ಹಿಡಿಬೇಕು ಅಂತಲ್ಲ? ಖಂಡಿತ. ಭಾಷ್ಯದಲ್ಲೂ ಇದನ್ನೇ ಹೇಳ್ತಾರೆ. ಪರಮೇಶ್ವರನೇ ಆಶ್ರಯ, ಬೇರೆ ಸಾಧನಾಂತರಗಳ ಗೋಜು ಬೇಡ, ಅವನಲ್ಲೇ ಮನಸ್ಸಿಡುವುದು ಮುಖ್ಯ ಅಂತ. ಸರಿ, ಹಾಗೆ ತಿಳಿದಾಗ ಸಿಗುವ ತಿಳುವಳಿಕೆ ಅದು ಎಂಥದ್ದು? ಸಾಮಾನ್ಯ ತಿಳುವಳಿಕೆಗಿಂತ ಬೇರೆನಾ? ಹೌದು. 2ನೇ ಶ್ಲೋಕದಲ್ಲಿ ಕೃಷ್ಣ ಜ್ಞಾನಂ ಮತ್ತು ಸವಿಜ್ಞಾನಂ ಎರಡೂ ಕೊಡ್ತೀನಿ ಅಂತಾನೆ. ಜ್ಞಾನ ಅಂದ್ರೆ ಪರೋಕ್ಷ ಅರಿವು, ಶಾಸ್ತ್ರಗಳಿಂದ ಬರೋದು. ಆದರೆ ವಿಜ್ಞಾನ ಅಂದ್ರೆ ಅದು ಸ್ವ ಅನುಭವದಿಂದ ಕೂಡಿದ ನೇರವಾದ ಅರಿವು. ಇದನ್ನ ತಿಳಿದ ಮೇಲೆ ಬೇರೆ ತಿಳಿಯಬೇಕಾದ ಏನು ಉಳಿಯೋದಿಲ್ಲ ಅಂತ ಭರವಸೆ ಕೊಡ್ತಾನೆ. ಸ್ವಾನುಭವದ ಅರಿವು ಕೇಳೋಕೆ ಚೆನ್ನಾಗಿದೆ, ಆದರೆ ಇದು ಸುಲಭನಾ? ಖಂಡಿತ ಇಲ್ಲ. ಅದನ್ನ 3ನೇ ಶ್ಲೋಕದಲ್ಲೇ ಸ್ಪಷ್ಟಪಡಿಸ್ತಾನೆ. ಸಾವಿರಾರು ಜನರಲ್ಲಿ ಯಾರೋ ಒಬ್ಬ ಸಿದ್ಧಿಗಾಗಿ, ಮೋಕ್ಷಕ್ಕಾಗಿ ಪ್ರಯತ್ನ ಪಡ್ತಾನೆ. ಹೌದು. ಹಾಗೆ ಪ್ರಯತ್ನ ಪಡೋರಲ್ಲೂ ಯಾರೋ ಒಬ್ಬನೇ ನನ್ನನ್ನು ತತ್ವತಃ ಅಂದ್ರೆ ಇದ್ದ ಹಾಗೆ ಅರಿಯೋದು ಅಂತ. ಇದು ತುಂಬಾ ದುರ್ಲಭವಾದ ಜ್ಞಾನ. ಹಾಗಿದ್ರೆ ಆ ಪರಮಸತ್ಯದ ಸ್ವರೂಪ ಏನು? ಇಲ್ಲಿ 2 ತರಹದ ಪ್ರಕೃತಿಗಳ ಬಗ್ಗೆ ಮಾತು ಬರುತ್ತಲ್ಲ? ಹೌದು, ಅದೇ ಮುಖ್ಯ. 4 ಮತ್ತು 5ನೇ ಶ್ಲೋಕಗಳಲ್ಲಿ ತನ್ನ 2 ಪ್ರಕೃತಿಗಳನ್ನು ವಿವರಿಸ್ತಾನೆ. ಒಂದು ಅಪರಾ ಪ್ರಕೃತಿ. ಅಪರ ಅಂದ್ರೆ? ಅದು 8 ವಿಧದ್ದು. ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ ಇದರ ಸೂಕ್ಷ್ಮ ರೂಪಗಳು. ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರದ ಮೂಲ ಕಾರಣಗಳು. ಭಾಷ್ಯದಲ್ಲಿ ಇದನ್ನ ಕೀಳಾದ, ಅಶುದ್ಧ, ಸಂಸಾರ ಬಂಧನಕ್ಕೆ ಕಾರಣವಾದದ್ದು ಅಂತಾರೆ. ಓಕೆ, ಅಂದ್ರೆ ನಮ್ಮ ಸುತ್ತ ಕಾಣುವ, ನಮ್ಮನ್ನ ಬಂಧಿಸುವ ಜಡ ಪ್ರಪಂಚ. ಸರಿ, ಇನ್ನೊಂದು ಪರಾಪ್ರಕೃತಿ. ಇದು ಶ್ರೇಷ್ಠವಾದದ್ದು, ಚೇತನ ಸ್ವರೂಪ. ಜೀವ ಅಂತಿವಲ್ಲ, ಅದೇ. ಇದೇ ಆ ಜಡಪ್ರಪಂಚದ ಒಳಗೆ ಹೊಕ್ಕು ಅದನ್ನ ಧರಿಸಿರೋದು. ಇದು ಶುದ್ಧ ಆತ್ಮಸ್ವರೂಪ. ಹಾಗಾದ್ರೆ ಈ ಜಡ ಪ್ರಪಂಚ ಮತ್ತು ನಮ್ಮೊಳಗಿನ ಚೇತನ ಇವೆರಡೂ ಭಗವಂತನಿಂದಲೇ ಬಂದಿರೋದಾ? ಖಂಡಿತ. 6ನೇ ಶ್ಲೋಕದಲ್ಲಿ ಅವನೇ ಹೇಳ್ತಾನೆ, ಈ 2 ಪ್ರಕೃತಿಗಳು ನನ್ನಿಂದಲೇ ಹುಟ್ಟಿರೋದು. ಹಾಗಾಗಿ ನಾನೇ ಇಡೀ ಜಗತ್ತಿನ ಹುಟ್ಟುವಿಕೆ ಮತ್ತು ಲಯಕ್ಕೆ ಕಾರಣ ಅಂತ. ಕಾರಣ ಅಂದ್ರೆ ಆ ಪ್ರಕೃತಿಗಳ ಮೂಲಕನ? ಹೌದು, ಭಾಷ್ಯ ಅದನ್ನೇ ಸ್ಪಷ್ಟಪಡಿಸುತ್ತೆ. ಆ ಪ್ರಕೃತಿಗಳ ಮೂಲಕ ಅವನು ಕಾರಣ. 7ನೇ ಶ್ಲೋಕದಲ್ಲಿ ನನ್ಗಿಂತ ಶ್ರೇಷ್ಠವಾದದ್ದು ಬೇರೆ ಇಲ್ಲ, ಎಲ್ಲವೂ ನನ್ನಲ್ಲಿ ದಾರದಲ್ಲಿ ಪೋಣಿಸಿದ ಮಣಿಗಳ ತರಹ ಇದೆ ಅಂತಾನೆ. ಸೂತ್ರೆ ಮಣಿಗಣ ಇವ, ಎಲ್ಲದರ ಆಧಾರ ಅವನೇ. ಈ ಸತ್ಯ ಜಗತ್ತಿನಲ್ಲಿ ಹೇಗೆ ಕಾಣಿಸುತ್ತೆ? ಎಲ್ಲದರ ಸಾರ ನಾನೇ ಅಂತ ಹೇಳ್ತಾನಲ್ಲ? ಹೌದು, ಅದು ಬಹಳ ಸುಂದರವಾದ ಭಾಗ. ಶ್ಲೋಕ 8ರಿಂದ 11. ನೀರಿನಲ್ಲಿ ರುಚಿ ನಾನೇ, ಚಂದ್ರ ಸೂರ್ಯರಲ್ಲಿ ಬೆಳಕು ನಾನೇ, ವೇದಗಳಲ್ಲಿ ಓಂಕಾರ ನಾನೇ, ಆಕಾಶದಲ್ಲಿ ಶಬ್ದ, ಮನುಷ್ಯರಲ್ಲಿ ಪೌರುಷ, ಭೂಮಿಯಲ್ಲಿ ಪರಿಶುದ್ಧ ಗಂಧ. ಹೀಗೆ ಎಲ್ಲದರ ಮೂಲಸಾರ, ಸನಾತನ ಬೀಜ ತಾನೇ ಅಂತ. ಬೆಂಕಿಯಲ್ಲಿ ತೇಜಸ್ಸು, ಜೀವಿಗಳಲ್ಲಿ ಜೀವನ. ಅಷ್ಟೇ ಅಲ್ಲ, ಬಲಿಷ್ಠರಲ್ಲಿ ಕಾಮರಾಗಗಳಿಲ್ದದ ಬಲ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಕೂಡ ತಾನೇ ಅಂತ ಹೇಳ್ತಾನೆ ಅಲ್ವಾ? ಹೌದು. ಭಾಷ್ಯದ ಪ್ರಕಾರ ಆ ಬಲ ಅಂದ್ರೆ ದೇಹ ಧಾರಣೆಗೆ ಬೇಕಾದ ಶಕ್ತಿ, ಓಜಸ್ಸು. ಆ ಕಾಮ ಅಂದ್ರೆ ಶರೀರ ರಕ್ಷಣೆಗೆ ಬೇಕಾದ ಆಹಾರ ಇತ್ಯಾದಿ ಬಯಕೆಗಳು, ಧರ್ಮಕ್ಕೆ ವಿರೋಧವಿಲ್ಲದ್ದು. ಸರಿ, ಮುಂದೆ ಗುಣಗಳ ಬಗ್ಗೆ ಬರುತ್ತೆ. ಸತ್ವ, ರಜಸ್ಸು, ತಮಸ್ಸು. ಹೌದು, ಈ ಗುಣಗಳಿಂದ ಹುಟ್ಟುವ ಎಲ್ಲ ಭಾವಗಳು, ಸ್ಥಿತಿಗಳು ನನ್ನಿಂದಲೇ ಬಂದಿದ್ದು, ಆದ್ರೆ ನಾನು ಅವುಗಳಿಗೆ ಅಧೀನನಲ್ಲ, ಅವೇ ನನಗೆ ಅಧೀನ ಅಂತ 12ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಂದ್ರೆ ನಾವುಗಳು ಆ ಗುಣಗಳ ಪ್ರಭಾವಕ್ಕೆ ಒಳಗಾಗ್ತೀವಿ, ಆದ್ರೆ ಭಗವಂತ ಅವುಗಳ ಆಚೆ ಇದ್ದಾನೆ. ನಿಖರವಾಗಿ. ಸಂಸಾರಿಗಳ ಹಾಗೆ ಅವನು ಗುಣಗಳಿಗೆ ಬದ್ಧನಲ್ಲ. ಓಹೋ, ಇದೇ ಕಾರಣಕ್ಕೇನಾ ಜಗತ್ತು ಮೋಹಗೊಂಡಿದೆ ಅಂತ ಹೇಳೋದು 13ನೇ ಶ್ಲೋಕದಲ್ಲಿ? ಹೌದು. ಈ 3 ಗುಣಗಳ ಪ್ರಭಾವದಿಂದ, ರಾಗ, ದ್ವೇಷ, ಮೋಹಗಳಿಂದ ಜಗತ್ತು ಮೋಹಿತವಾಗಿದೆ, ಅಂದ್ರೆ ಅವಿವೇಕ ಆವರಿಸಿದೆ. ಹಾಗಾಗಿ ಈ ಗುಣಗಳ ಆಚೆ ಇರುವ ನಾಶವಿಲ್ಲದ ನನ್ನನ್ನು,
ಪರಮವ್ಯಯಂ ಅರಿಯುತ್ತಿಲ್ಲ ಅಂತ. ಈ ಮೋಹ, ಈ ಮಾಯೆ ಇದನ್ನ ದಾಟೋದ್ ಹೇಗೆ? ಅದು ಬಹಳ ಕಷ್ಟ ಅಂತ ಕೃಷ್ಣನೇ ಹೇಳ್ತಾನೆ. ದುರತ್ಯಯ ದಾಟಲು ಅಸಾಧ್ಯವಾದದ್ದು ಅಂತ. ಆದ್ರೆ ಒಂದು ದಾರಿ ಇದೆ. ಶ್ಲೋಕ 14. ಏನು ದಾರಿಯದು? ಮಾಮೇವ ಯೇ ಪ್ರಪದ್ಯಂತೆ. ಯಾರು ನನ್ನನ್ನೇ ಶರಣು ಬರುತ್ತಾರೋ ಅವರು ಈ ಮಾಯೆಯನ್ನ ದಾಟ್ತಾರೆ. ಶರಣಾಗತಿ ಅಂದ್ರೆ ಎಲ್ಲವನ್ನೂ ಬಿಟ್ಟು ಮಾಯೆಯ ಒಡೆಯನಾದ ತನ್ನ ಆತ್ಮನೇ ಆದ ಭಗವಂತನನ್ನ ಪೂರ್ಣವಾಗಿ ನಂಬೋದು. ಆದ್ರೆ ಎಲ್ರೂ ಶರಣಾಗೋದಿಲ್ಲ ಅಲ್ವಾ? ಯಾರು ಶರಣಾಗೋದಿಲ್ಲ? ಹೌದು, ಅದನ್ನೂ 15ನೇ ಶ್ಲೋಕದಲ್ಲಿ ಹೇಳ್ತಾನೆ. ದುಷ್ಕರ್ಮಿಗಳು, ಮೂಢರು, ನರಾಧಮರು, ಮಾಯೆಯಿಂದ ಜ್ಞಾನ ಕಳೆದುಕೊಂಡವರು, ಆಸುರಿ ಸ್ವಭಾವದವರು ಇವರು ಶರಣಾಗುವುದಿಲ್ಲ. ಹಾಗಾದ್ರೆ ಶರಣಾಗುವವರು ಅಂದ್ರೆ ಭಕ್ತರು 4 ತರಹದ ಭಕ್ತರಿದ್ದಾರೆ ಅಂತ ಹೇಳ್ತಾರಲ್ಲ? ಹೌದು. 16ನೇ ಶ್ಲೋಕ. 4 ವಿಧದ ಪುಣ್ಯಶಾಲಿಗಳು ನನ್ನನ್ನು ಭಜಿಸ್ತಾರೆ ಅಂತಾನೆ. ಆರ್ತ, ಕಷ್ಟದಲ್ಲಿರೋವನು. ಜಿಜ್ಞಾಸು, ನನ್ನ ಬಗ್ಗೆ ತಿಳಿಯಲು ಬಯಸುವವನು. ಅರ್ಥಾರ್ಥಿ, ಸಂಪತ್ತು ಸುಖ ಬಯಸುವವನು. ಮತ್ತು ಜ್ಞಾನಿ, ನನ್ನ ನಿಜ ಸ್ವರೂಪವನ್ನು ತಿಳಿದವನು. ಇಲ್ಲಿ ಗಮನಿಸ್ಬೇಕು, ಕಷ್ಟದಲ್ಲಿ ಭಗವಂತನನ್ನ ನೆನೆಯೋರೆಂದನ್ ಹಿಡಿದು ಜ್ಞಾನಿಯವರೆಗೂ ಎಲ್ಲರನ್ನೂ ಭಕ್ತರಂತಲ್ಲೇ ಪರಿಗಣಿಸ್ತಾನೆ. ಅಂದ್ರೆ ಯಾವುದೇ ಕಾರಣಕ್ಕೆ ಭಗವಂತನ ಕಡೆ ತಿರುಗೋದು ಒಂದು ಒಳ್ಳೆ ಆರಂಭ. ಖಂಡಿತ, ಅದೊಂದು ಸುಕೃತ. ಆದರೆ ಈ 4ರಲ್ಲಿ ಜ್ಞಾನಿಯೇ ಶ್ರೇಷ್ಠ ಅಂತ ಮುಂದಿನ ಶ್ಲೋಕಗಳಲ್ಲಿ 17ರಿಂದ 19 ಹೇಳ್ತಾನೆ. ಯಾಕೆ ಜ್ಞಾನಿ ಶ್ರೇಷ್ಠ? ಯಾಕಂದ್ರೆ ಅವನು ನಿತ್ಯಯುಕ್ತ, ಸದಾ ನನ್ನಲ್ಲೇ ನೆಲೆಸಿರುವವನು ಮತ್ತು ಏಕಭಕ್ತಿ, ಬೇರೆ ಯಾರನ್ನೂ ಏನನ್ನೂ ಭಜಿಸದೆ ನನ್ನೊಬ್ಬನನ್ನೇ ನೋಡುವವನು. ಜ್ಞಾನಿಗೆ ನಾನು ಅತ್ಯಂತ ಪ್ರಿಯ, ಯಾಕಂದ್ರೆ ನಾನೇ ಅವನ ಆತ್ಮ. ಹಾಗೆ ನನಗೂ ಜ್ಞಾನಿ ಅತ್ಯಂತ ಪ್ರಿಯ. ಜ್ಞಾನಿ ನನ್ನ ಆತ್ಮವೇ, ಆತ್ಮೈವ ಮೇ ಮತಂ ಅಂತ ಘೋಷಿಸ್ತಾನೆ. ವಾವ್! ಅಂದ್ರೆ ಉಳಿದ 3 ಭಕ್ತರು ಪ್ರಿಯರೇ. ಭಾಷ್ಯದಲ್ಲಿ ಉದಾರಹ ಅಂದ್ರೆ ಶ್ರೇಷ್ಠರು, ಪ್ರಿಯರು ಅಂತ ಇದೆಯಂತೆ. ಆದ್ರೆ ಜ್ಞಾನಿಯ ಸ್ಥಾನವೇ ಬೇರೆ. ಸರ್ವಸ್ವ ಅನ್ನೋ ಅರಿವು ಬರೋದಿಲ್ಲ. ಕೆಲವರು ಬೇರೆ ಬೇರೆ ದೇವತೆಗಳನ್ನ ಪೂಜಿಸ್ತಾರಲ್ಲ, ಯಾಕೆ? ಅದಕ್ಕೂ ಕಾರಣ ಹೇಳ್ತಾನೆ. ಶ್ಲೋಕ 20. ನಾನಾ ತರದ ಕಾಮನೆಗಳು, ಮಕ್ಕಳು ಬೇಕು, ಸಂಪತ್ತು ಬೇಕು, ಸ್ವರ್ಗ ಬೇಕು, ಇಂಥ ಬಯಕೆಗಳು ಅವರ ವಿವೇಕವನ್ನ ಮರೆಮಾಡಿಬಿಡುತ್ತೆ. ಹೃತಜ್ಞಾನಾಹ. ತಮ್ಮ ಸ್ವಭಾವ, ಪೂರ್ವ ಸಂಸ್ಕಾರಗಳಿಂದಾಗಿ ಆಯಾ ದೇವತೆಗಳ ಪೂಜಾ ನಿಯಮಗಳನ್ನು ಅನುಸರಿಸಿ ಸೀಮಿತ ಫಲಗಳಿಗಾಗಿ ಬೇರೆ ದೇವತೆಗಳ ಮೊರೆ ಹೋಗ್ತಾರೆ. ಇಲ್ಲಿ ಒಂದು ಆಶ್ಚರ್ಯವಾದ ವಿಷಯ ಇದೆ. 21ನೇ ಶ್ಲೋಕದಲ್ಲಿ ಯಾರೋ ಯಾವ ದೇವತಾ ರೂಪವನ್ನು ಶ್ರದ್ಧೆಯಿಂದ ಪೂಜಿಸ್ತಾರೋ ಆ ಶ್ರದ್ಧೆಯನ್ನ ನಾನೇ ಸ್ಥಿರಗೊಳಿಸ್ತೀನಿ ಅಂತ ಕೃಷ್ಣ ಹೇಳ್ತಾನಲ್ಲ, ಇದು ಹೇಗೆ? ಹೌದು, ಇದು ಬಹಳ ಗಹನವಾದ ವಿಚಾರ. ಒಂದ್ ಕಡೆ ಎಲ್ಲ ನಾನೇ ಅಂತಾನೆ, ಇನ್ನೊಂದು ಕಡೆ ಬೇರೆ ದೇವತೆಗಳ ಮೇಲಿನ ಶ್ರದ್ಧೆಗೂ ನಾನೇ ಆಧಾರ ಅಂತಾನೆ. ಇದನ್ನ ಹೇಗರ್ಥ ಮಾಡ್ಕೋಬೇಕು? ಆಳವಾಗಿ ನೋಡಿದ್ರೆ ಎಲ್ಲ ಶ್ರದ್ಧೆಯ ಹಿಂದಿರುವ ಮೂಲ ಶಕ್ತಿ ಒಂದೇ ಅನ್ನೋದು ಸ್ಪಷ್ಟವಾಗುತ್ತೆ. ಭಕ್ತನ ತಿಳುವಳಿಕೆ, ಅವನ ಗುರಿ ಬೇರೆ ಇರ್ಬೋದು, ಆದರೆ ಆ ಶ್ರದ್ಧೆ ಅನ್ನೋದು ಕೂಡ ಪರಮಾತ್ಮನ ಶಕ್ತಿಯ ಒಂದು ಪ್ರಕಟಣೆಯೇ. ಅಂದರೆ ಎಲ್ಲ ದಾರಿಗಳು ತಿಳಿತೋ ತಿಳಿದೇನೋ ಒಂದೇ ಮೂಲಕ್ಕೆ ಹೋಗುತ್ತೆ ಅನ್ನೋ ಸೂಚನೆನಾ? ಬಹುಶಃ ಈ ಚರ್ಚೆಯಿಂದ ಭಗವಂತನ ನಿಜ ಸ್ವರೂಪ, ಅವನ ಪ್ರಕೃತಿಗಳು, ಜ್ಞಾನದ ಮಹತ್ವ, ಮಾಯೆಯ ಸ್ವರೂಪ, ಶರಣಾಗತಿಯ ದಾರಿ, ಬೇರೆ ಬೇರೆ ಭಕ್ತರ ಸ್ಥಿತಿ, ಇದೆಲ್ಲದರ ಬಗ್ಗೆ ಒಂದು ಚಿತ್ರಣ ಸಿಕ್ಕಿದೆ ಅನ್ಕೋತೀನಿ. ಹೌದು. ಹಾಗಾದ್ರೆ ಕೇಳುಗರಿಗೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಸೀಮಿತ ದೇವತೆಗಳ ಮೇಲಿನ ಶ್ರದ್ಧೆಯನ್ನು ಪರಮಾತ್ಮನೇ ಸ್ಥಿರಗೊಳಿಸುತ್ತಾನೆ ಅನ್ನೋದಾದ್ರೆ, ಭಕ್ತನ ತಿಳುವಳಿಕೆ ಎಷ್ಟೇ ಅಪೂರ್ಣವಾಗಿದ್ರೂ ಎಲ್ಲಾ ಭಕ್ತಿ ಮಾರ್ಗಗಳು ಅಂತಿಮವಾಗಿ ಒಂದೇ ಮೂಲದಿಂದ ಪೋಷಿಸಲ್ಪಡುತ್ತವೆಯಾ? ಮತ್ತು ವಾಸುದೇವನೇ ಸರ್ವಸ್ವ ಅನ್ನೋ ಅರಿವು ನಮ್ಮ ದಿನನಿತ್ಯದ ಗ್ರಹಿಕೆ, ನಮ್ಮ ಕೆಲಸಗಳ ಮೇಲೆ ನಿಜವಾಗಿ ಹೇಗೆ ಪರಿಣಾಮ ಬೀರಬಹುದು? ಇದನ್ನ ಆಲೋಚಿಸೋಣ.